ನಮಸ್ಕಾರ. ನಾನು ಇಂದು ಮಂಗಳೂರು ವಿಶ್ವವಿದ್ಯಾಲಯದ BSc ತೃತೀಯ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯ ನುಡಿ ಬೆಳಕಿಗೆ ಸಂಬಂಧಿಸಿ ಗದ್ಯ ಭಾಗದಲ್ಲಿ ರಾವ್ ಬಹದ್ದೂರ್ ಅವರ ದೆವ್ವದ ಮನೆ ಕಥೆಯ ಚರ್ಚೆಯನ್ನು ಮುಂದುವರಿಸಲಿದ್ದೇನೆ. ಸೆಷನ್ 40. ಕಳೆದ ತರಗತಿಯಲ್ಲಿ ನಾವು ಈ ಕಥೆಯ ಸಂಬಂಧ ಕೆಲವೊಂದಷ್ಟು ವಸ್ತು ವಿವರಗಳನ್ನು ಗಮನಿಸಿದ್ವಿ. ಅದೇನು ಅಂದರೆ, ಈ ಕಥಾನಾಯಕ ಆಗಷ್ಟೇ ಮದುವೆಯಾದಂತಹ ಒಬ್ಬ ಯುವಕ. ಅವರಿಗೆ ಮದುವೆಯಾಗಿ ಒಂದಷ್ಟು ಸಮಯ ತಮ್ಮ ಹೆಂಡತಿಯ ಒಟ್ಟಿಗೆ ಕಳೆಯೋಕ್ಕೆ ಆಸೆ ಇರುತ್ತೆ. ಆದರೆ ಕೆಲಸದ ಒತ್ತಡ ಅವರಿಗೆ ಆ ಅವಕಾಶವನ್ನು ನೀಡೋದಿಲ್ಲ. ಇವರು ರಜೆ ಮುಂದುವರಿಸೋಕೆ ಇಷ್ಟಪಟ್ಟರೂ ಕೂಡ ಮೇಲಾಧಿಕಾರಿಗಳ ಒಂದು ಒತ್ತಡದಿಂದ ಅವರ ಅನುಮತಿ ಸಿಗದೇ ಇರೋದ್ರಿಂದ ಅವರು ಕೆಲಸಕ್ಕೆ ಮರಳಬೇಕಾಗುತ್ತೆ. ಆಗಷ್ಟೇ ಮದುವೆ ಆಗಿದ್ದಂತಹ ಅವರ ಹೆಂಡತಿಯನ್ನು ತನ್ನ ಅಣ್ಣ ಅತ್ತಿಗೆಯ ಮನೆಯಲ್ಲಿ ಇರಿಸುವ ವ್ಯವಸ್ಥೆ ಕೂಡ ಆಗುತ್ತೆ. ಇವರು ಕೆಲಸಕ್ಕೆ ಬರ್ತಾರೆ. ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ಇವರು ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಇವರಿಗೆ ವಿಪರೀತ ಕೆಲಸದ ಶ್ರಮ, ಆ ಕಡೆ ಒಂದು ರೀತಿ ಎಲ್ಲಿ ಮದುವೆ ಆಗಿ ಕೂಡ ಒಂದಷ್ಟು ಕಾಲ ಆರಾಮವಾಗಿರಲಿಲ್ಲಲ್ಲ ಅನ್ನೋ ನಿರಾಶೆ ಎಲ್ಲವೂ ಸೇರಿ, ಈ ಶ್ರಮ, ನಿರಾಶೆ, ಒಳಗೆ ಒತ್ತಡ ಎಲ್ಲ ಸೇರಿ ಅದು ಜ್ವರಕ್ಕೆ ತಿರುಗುತ್ತೆ. ಜ್ವರ ವಿಪರೀತವಾದಾಗ ರಾಜವೈದ್ಯರು ಅನಿಸಿಕೊಂಡವರೊಬ್ಬರ ಹತ್ರ ಗದ್ವಾಲದಲ್ಲಿ ಇವರು ಚಿಕಿತ್ಸೆಯನ್ನು ಪಡೆದರು. ಚಿಕಿತ್ಸೆ ಏನೇ ನೀಡಿದರೂ ಕೂಡ ಇವರಿಗೆ ಜ್ವರ ವಿಪರೀತವಾಗಿರೋದ್ರಿಂದ ಬಾಯಿಯ ರುಚಿ ಕೆಟ್ಟು ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇವರ ದೇಹವನ್ನು ಇವರೇನಾ ಅಂತ ಇವರು ಗುರುತಿಸ್ಕೊಳ್ಳೋಕ್ಕೆ ಅನುಮಾನ ಆಗೋ ಹಾಗೆ ಇವರ ದೇಹದ ಆಕೃತಿ ಬದಲಿಸಿ ಹೋಯಿತು. ಮತ್ತೆ ಡಾಕ್ಟರರ ಸಲಹೆಯಂತೆ ಇವರು ಚಿಕಿತ್ಸೆಯನ್ನು ಪಡ್ಕೊಂಡು ಒಂದಷ್ಟು ಮದ್ದು ಮಾಡಿಸ್ಕೊಂಡು ಗಾಳಿ ಹವೆ ಬದಲಾಗಬೇಕು ಅನ್ನೋ ಸೂಚನೆಯನ್ನು ಪಾಲಿಸೋಕ್ಕೆ ಅಥಣಿಗೆ ಹೊರಡ್ತಾರೆ. ಅಥಣಿಯಲ್ಲಿ ಇವರ ಅಣ್ಣ ಇರ್ತಾರೆ. ಅಣ್ಣ ಆಗಷ್ಟೇ ಒಂದು ಹೊಸ ಬಾಡಿಗೆ ಮನೆಯನ್ನು ಮಾಡಿರ್ತಾರೆ. ಅದು ಅಪ್ಪಾರಾಯ ಅನ್ನುವವನ ಬಾಡಿಗೆ ಮನೆ. ಅಲ್ಲಿಯೇ ಇವರ ಹೆಂಡತಿ ಸಹ ಇರ್ತಾರೆ. ಇವರು ಕಾಗದವನ್ನು ತಾನು ಬರೋದಾಗಿ ತಿಳಿಸಿ ಬರೆದು ಅಲ್ಲಿ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ಪ್ರಯಾಣ ಮಾಡಿ ಹೋದಂತಹ ಇವರನ್ನು ಬರಮಾಡಿಕೊಳ್ಳೋಕ್ಕೆ ಬಸ್ ಸ್ಟ್ಯಾಂಡಿಗೆ ಯಾರೊಬ್ಬರೂ ಬಂದಿರೋದಿಲ್ಲ. ಹೇಗೋ ಅವಸ್ಥೆ ಪಟ್ಕೊಂಡು ಮನೆಯನ್ನು ತಲುಪ್ತಾರೆ. ಮನೆ ತಲುಪಿದರೆ ಮನೆ ಬಾಗಿಲು ಕೂಡ ಮುಚ್ಚಿದೆ, ಹೊರಗಡೆ ಇದು ಕೀಲಿ ಹಾಕಿದೆ. ಇದನ್ನು ನೋಡಿ ಮತ್ತಷ್ಟು ನಿರಾಶೆ, ಕೋಪ ಇವರಿಗೆ ಬರುತ್ತೆ. ಜ್ವರ ಬೇರೆ ಇವರನ್ನು ಹೈರಾಣಾಗಿಸಿರುತ್ತೆ. ಅಲ್ಲೇ ಪಡಸಾಲೆಯಲ್ಲಿ ಹಾಸಿಗೆ ಹಾಸಿ ಅಲ್ಲೇ ಒಂದು ಮಲಗುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಹೂ ಬಿಸಿಲನ್ನು, ಸಂಜೆ ಹೊತ್ತಿನ ಆ ಇಳಿ ಬಿಸಿಲನ್ನು ತಡೆದುಕೊಳ್ಳೋ ಶಕ್ತಿ ಕೂಡ ಇರೋದಿಲ್ಲ. ಹೊರಗಡೆ ಜ್ವರದ ಕಾವು ಹೆಚ್ಚುತ್ತಾ ಇರುತ್ತೆ. ಹಾಗಾಗಿ ಅವರು ಆ ಒಂದು ಬಾಗಿಲಿನ ಕೀಲಿಯನ್ನು ಗಮನಿಸಿದಾಗ ಅವ್ರು ಅಂದ್ಕೊಳ್ತಾರೆ, ಹೇಗಿದ್ದರೂ ಈ ಕೀಲಿಯ ಮೊಳೆಯನ್ನು ಒತ್ತಿದ್ರೆ ಅದು ತೆರೆದುಕೊಳ್ಳುವಂತಹ ಉಪಾಯ ನನಗೆ ಗೊತ್ತೇ ಇದೆ ಅಂತ ಅವರು ಬಾಗಿಲಿನ ಕೀಲಿಯ ಮೊಳೆಯನ್ನು ಒತ್ತಿ ಅದು ತೆರೆದುಕೊಳ್ಳುವಂತೆ ಮಾಡಿ ಒಳಗಡೆ ಪ್ರವೇಶಿಸ್ತಾರೆ. ಹಾಗೆ ಪ್ರವೇಶಿಸಿದ ಇವರ ತಲೆಯಲ್ಲಿ ಒಂದು ಚೇಷ್ಟೆ ಬರುತ್ತೆ. ಅಂದರೆ ತಲೆಯಲ್ಲಿ ಒಂದು ಚೇಷ್ಟೆ ಮಾಡಬೇಕು ಅನ್ನೋಂತಹ ಆಲೋಚನೆ ಬರುತ್ತೆ. ಹಾಗಾಗಿ ಇವರೇನು ಮಾಡ್ತಾರೆ, ಹಿಂಬಾಗಿಲಿನಿಂದ, ಆ ಮನೆಗೆ 2 ಬಾಗಿಲಿತ್ತು, ಹಿಂಬಾಗಿಲಿನಿಂದ ಬಂದು ಹೊರಗಿನ ಬಾಗಿಲನ್ನು ಎಂದಿನಂತೆ, ಅಂದರೆ ಯಥಾರೀತಿ ಅವ್ರು ಹೇಗೆ ಹಾಕೋಗಿದ್ರೋ ಮುನ್ನ ಅದೇ ರೀತಿ ಬಾಗಿಲಿಗೆ ಬೀಗವನ್ನು ಜಡಿದು ಹಿಂಬಾಗಿಲಿನಿಂದ ಮತ್ತೆ ಒಳಗಡೆ ಬಂದು ಹಿಂಬಾಗಿಲಿನ ಅಗುಳಿಯನ್ನು ಹಾಕಿಕೊಂಡು ಮಲಗಿಬಿಟ್ರು. ಹೀಗೆ ಮಲಗಿದ ಇವರಿಗೆ ಉದ್ದೇಶ ಏನಿತ್ತಪ್ಪ ಅಂದರೆ ಮನೆಯವರನ್ನು ಸ್ವಲ್ಪ ಹೆದರುವಂತೆ ಮಾಡಬೇಕು ಅಂತ. ಅದು ಇವರಿಗೆ ಯಾರೂ ಕೂಡ ಬಸ್ ಸ್ಟ್ಯಾಂಡ್ಗೆ ಬಂದಿಲ್ಲ, ಈ ಕಡೆ ಜ್ವರ ಬಂದರೆ ಹೆಂಡತಿ ಇಲ್ಲ, ಎಲ್ಲರನ್ನೂ ಬೈಕೊಂಡು, ಹೆಂಡತಿಯನ್ನಂತೂ ವಿಪರೀತ ಬೈಕೊಂಡು ಮಲಗಿರೋ ಇವರಿಗೆ ಹಾಗೆ ಅನಿಸಿತ್ತು. ಆದರೆ ಅದರ ಉದ್ದೇಶ ಇಷ್ಟೇ, ಮನೆಯವರನ್ನು ಸ್ವಲ್ಪ ನಾನು ಕಾಡಬೇಕು ಅಂತ. ಆದರೆ
ಅದು ಒಂದು ಹೋಗಿ ಮತ್ತೊಂದು ಅವಾಂತರ ಆಯಿತು. ಅದು ಹೇಗಪ್ಪ ಅಂತಂದರೆ, ಈ ಮನೆಯ ಬಗ್ಗೆ ಆ ಸುತ್ತಮುತ್ತಲಿನ ಜನರಿಗೆ ಮೊದಲೇ ಒಂದು ರೀತಿಯ ಪೂರ್ವಕಲ್ಪನೆಗಳಿತ್ತು. ಅದೇನಪ್ಪ ಅಂದರೆ, ಅಪ್ಪಾರಾಯ ಅನ್ನುವ ಆ ಮನೆಯ ಒಡೆಯ ಅಲ್ಲಿ ಭೂತವಾಗಿ ಇನ್ನೂ ಇದ್ದಾನೆ, ಅವನ ಒಂದು ಚೇಷ್ಟೆಗಳು ಆ ಮನೆಯಲ್ಲಿ ಇದೆ ಅಂತ ಅವರು ನಂಬ್ತಾ ಇದ್ರು. ಈ ಯಾವುದರ ಕಲ್ಪನೆ ಅಥವಾ ವಿಚಾರ ಈ ಲೇಖಕರಿಗೆ ಇರಲಿಲ್ಲ. ಅವ್ರೇನು ಮಾಡ್ತಾರೆ, ಹೀಗೆ ಜ್ವರದಿಂದ ನಿತ್ರಾಣರಾಗಿ ನಡುಮನೆಯ ಒಂದು ಮೂಲೆಯಲ್ಲಿ ಮಲಗಿರ್ತಾರೆ. ಎಷ್ಟೊತ್ತಾಯಿತು ಅನ್ನೋ ಪರಿವೇನೇ ಅವ್ರಿಗೆ ಇರೋದಿಲ್ಲ. ಇನ್ನೇನು ಬರ್ತಾರೆ, ಸಂಜೆ ಬರುವಾಗ ಅವರವರು ಅಂದರೆ ಅವರ ಸಂಬಂಧಿಕರು, ಈ ಅಣ್ಣನ ಹೆಂಡತಿಯ ತಮ್ಮ, ಇವರ ಹೆಂಡತಿ ಎಲ್ಲರೂ ಬರುವಾಗ ಅವರ ಹೆಜ್ಜೆ ಸಪ್ಪಳಕ್ಕೆ ಇವರಿಗೆ ಎಚ್ಚರ ಆಗುತ್ತೆ. ಹೊರಗಡೆ ಇವರ ಅಣ್ಣನ ಹೆಂಡತಿಯ ತಮ್ಮ ಮತ್ತು ಇವರ ತಮ್ಮ ಮಾತಾಡಿಕೊಂಡು ಬರ್ತಾ ಇರ್ತಾರೆ. ಇವರು ಜ್ವರದಿಂದ ನರಳ್ತಾ ಇದ್ದರೆ ಅವರು ಆಚೆ ಅದನ್ನು ಕೇಳಿಸ್ಕೊಂಡು ಅಂದ್ಕೊಳ್ತಾರೆ, ಅದಕ್ಕೇನೆ ದೆವ್ವದ ಮನೆ ಅಂತ ಹೇಳಿದ್ರೂ ಕೇಳಲಿಲ್ಲ, ಇಳಿ ಸಂಜೆ ಹೊತ್ತಿಗೆ ಅಂದರೆ 3 ಹೊತ್ತು ಕೂಡೋ ಸಂಜೆಗೆ ಅಪ್ಪಾರಾಯ ಇಲ್ಲಿ ನರಳ್ತಾ ಇರ್ತಾನೆ ಅಂತ ಇವರ ನರಳುವಿಕೆಯನ್ನು ಅವರು ಅಪ್ಪಾರಾಯನ ಭೂತಕ್ಕೆ ಆರೋಪಿಸ್ತಾರೆ. ಭೂತ ಇದೆ ಅಂತ ಅವರ ಭಾವನೆ ಆಗಿತ್ತು. ಹಾಗಾಗಿ ಇವರಿಗೆ ಒಳಗಿದ್ದಂತಹ ಈ ಲೇಖಕರಿಗೆ ಈ ಅಪ್ಪಾರಾಯ ಯಾರು, ಇವನ್ಯಾಕೆ ಇಳಿ ಸಂಜೆಯಲ್ಲಿ ನರಳ್ತಾನೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ. ಹೋಗಲಿ, ಜೋರು ದನಿಯಲ್ಲಿ ಅವರನ್ನು ಕೂಗಿ ಕರೆಯೋಣ ಅಂದ್ಕೊಂಡ್ರೆ ಜ್ವರದಿಂದ ನಿತ್ರಾಣರಾಗಿ ಬಿದ್ದಿದ್ದಾರೆ, ಹಾಸಿಗೆಯಿಂದ ಮೇಲೇಳೋಕ್ಕಾಗ್ತಿಲ್ಲ. ಇವರ ಹಾಸಿಗೆ ಮೇಲಿನಿಂದ ಇವರು ಕರೀತಾ ಇರೋಂತಹ ದನಿ ಹೊರಗಡೆಯವ್ರಿಗೆ ಮುಟ್ತಾ ಇಲ್ಲ. ಈಗ ಅಲ್ಲಿ ಪರಿಸ್ಥಿತಿ ಹೇಗಪ್ಪ ಇತ್ತು ಅಂದರೆ, ಆ ಇಬ್ಬರು ಗಂಡಸರು ಸಹ, ಅಣ್ಣನ ಹೆಂಡತಿಯ ತಮ್ಮ ಮತ್ತು ಇವರ ತಮ್ಮ ಸಹ ಹೆಂಗಸರನ್ನು ದೀಪ ಹಚ್ಚಲಿ, ಆಮೇಲೆ ನಾವು ನೋಡೋಣ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಹೋಗಿಬಿಡ್ತಾರೆ, ಅಲ್ಲಿಂದ ಜಾರಿಕೊಳ್ತಾರೆ. ಇವರ ಅತ್ತಿಗೆ ಇವರ ಹೆಂಡತಿಗೆ ದೀಪವನ್ನು ಹಚ್ಚಲಿಕ್ಕೆ ಅಂತ ಹೇಳ್ತಾರೆ. ಆಗ ಇವರು ಒಂದಷ್ಟು ಪಾಪ ಅವರಿಗೆ ಅಳುಕಿರುತ್ತೆ. ಆದರೂ ಕೂಡ ಮತ್ತೆ ಗಂಡಸರು ಬಂದಮೇಲೆ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಒಳಗಡೆ ಹೋಗಿ ಕಂದೀಲ್ ಹತ್ರ ಬೆಂಕಿ ಪೊಟ್ಟಣ ಇಟ್ಟಿದ್ದಾರೆ ಅತ್ತಿಗೆ ಅಂತೇಳಿ ಹುಡ್ಕೋಕೆ ಹೋಗ್ತಾರೆ. ಅಲ್ಲಿ ಅದು ಸಿಗೋದೇ ಇಲ್ಲ. ಅವರು ಸಿಗೋದಿಲ್ಲ ಅಂತೇಳ್ಬಿಟ್ಟು ತುಂಬಾ ಅವಸ್ಥೆ ಪಡ್ತಾ ಇರೋದನ್ನು ಕೇಳಿಸಿಕೊಂಡ ಈ ಲೇಖಕರೇನು ಮಾಡ್ತಾರೆ, ತಾವೇ ತೆಗೆದುಕೊಂಡಿದ್ದ ಆ ಬೆಂಕಿ ಪೊಟ್ಟಣವನ್ನು ಹೆಂಡತಿಯ ಕಡೆಗೆ ಎಸಿತಾರೆ. ಮೊದಲೇ ಪಾಪ ಭಯ ಇತ್ತೇನೋ, ಇದು ಹೆದರ್ಕೊಂಡವ್ರ ಮೇಲೆ ಕಪ್ಪೆ ಅಲ್ಲ ಹಾವನ್ನೇ ಎಸೆದ್ರು ಅನ್ನೋ ಥರ ಆಯಿತು. ಪಾಪ ತುಂಬ ಭಯದಿಂದ ಆಕೆ ಚೀರಿ ಹೊರಗಡೆ ಬರ್ತಾಳೆ. ಇದರಿಂದ ಪ್ರಜ್ಞೆ ಕೂಡ ತಪ್ಪುತ್ತೆ ಅವ್ರಿಗೆ. ಅಂದರೆ ಮನುಷ್ಯರ ಮನಸ್ಸಿನಲ್ಲಿ ಹಾಗೆ ಅಲ್ವಾ, ಏನಾದರೂ ಭಯದ ಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆಗ ನಮಗೊಂದು ಇರುವೆಯಷ್ಟು ಜೀವಿಯನ್ನು ನೋಡಿದ್ರೂ ಕೂಡ ಭಯವಾಗಬಹುದು. ಜಿರಳೆನೇ ನಮಗೆ ದೊಡ್ಡ ಭಯೋತ್ಪಾದಕನ ಹಾಗೆ ಕಾಣಿಸಬಹುದು. ಮನುಷ್ಯರಲ್ಲಿ ಇಂತಹ ಒಂದು ಕಲ್ಪನೆಗಳು, ಮೌಢ್ಯಗಳು ಮನೆ ಮಾಡ್ಕೊಂಡಿರುತ್ತೆ. ಹಾಗೇನೆ ಇದ್ದವರವರು ಮೊದಲೇ ಪಾಪ ಹೆದರಿದ್ರು. ಅಲ್ಲಿ ಸನ್ನಿವೇಶಗಳು ಇದಕ್ಕೆ ಪೂರಕವಾಗುವಂತೆ ಸೃಷ್ಟಿಯಾಗೋಯಿತು. ಮತ್ತು ಇವರ ಅತ್ತಿಗೆ ಸಹ ಗೊಣಗ್ತಾ ಇರ್ತಾರೆ. ದೆವ್ವದ ಮನೆ ಅಂತ ಗೊತ್ತಿದ್ರು ಯಾಕೆ ಇಲ್ಲಿ ಬಾಡಿಗೆಗೆ ಪಡೆದ್ರು ಅಂತ ಅವರ ಅಣ್ಣನ ಮೇಲೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಈ ಲೇಖಕರು ಕೆಮ್ಮಿದ್ದು, ಬೆಂಕಿ ಪೊಟ್ಟಣ ಎಸ್ದದ್ದು, ಅವರ ನರಳಾಟ, ಈ ಎಲ್ಲವೂ ಕೂಡ ಆ ಒಂದು ಅಪ್ಪಾರಾಯನ ಭೂತದ ಇರುವಿಕೆಯನ್ನು ದೃಢಪಡಿಸುವಂತೆ ಒಂದು ರೀತಿ ಜರುಗಿ ಹೋಗುತ್ತೆ. ಲೇಖಕರು ಏನು ಮಾಡ್ತಾರೆ, ಕೊನೆಗೆ ಈ ಊರಿನ ಜನ ಎಲ್ಲ ಕೂಡ ಅಪ್ಪಾರಾಯನ ಭೂತದ ವರ್ಣನೆಯನ್ನು ಮಾಡ್ತಿದ್ದವ್ರೆ. ಅವರು ಹಾಗಾಯಿತು ಹೀಗಾಯಿತು, ಮಂಚದ ಸಮೇತ ಅವನ್ಯಾರಿಗೋ ಎತ್ತಿ ಹಾಕಿದ್ದ, ಅವನ ಪ್ರತಾಪ ಆಗಿತ್ತು, ಅವನಿಗಿನ್ನೂ ಕೂಡ ಆಸೆ ಮುಗ್ದಿಲ್ಲ, ಇಂತಹ ಕತೆಗಳನ್ನು ಸರ್ವೇ ಸಾಮಾನ್ಯ ಹೇಗೋ ಅವರು ಸತ್ತವರ ಬಗ್ಗೆ ಜನರು ಕಟ್ಟೋ ಹಾಗೆ ಅಪ್ಪಾರಾಯನ ಬಗ್ಗೆ ಕೂಡ ಇಂತಹ ಒಂದು ಕಲ್ಪನೆಯ ಕಥೆಗಳು ಇರುತ್ತೆ.
ಈಗ ಜನರು ತನ್ನನ್ನೇ ಅಪ್ಪಾರಾಯನ ಭೂತವೆಂದು ಹೊರಗಡೆ ತಿಳಿತಿದ್ದಾರೆ ಅಂತ ಲೇಖಕರಿಗೂ ಕೂಡ ಅರಿವಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗ್ತಿಲ್ಲ. ಅವ್ರಿಗೆ ಜ್ವರದಿಂದ ನರಳ್ತಾ ಇರಬೇಕಾದ್ರೆ ನೀರು ಕೇಳ್ತಿದ್ರೂ ಕೂಡ ಅಲ್ಲಿ ಸ್ಪಂದಿಸೋಕೆ ಯಾರೂ ಇಲ್ಲ. ಕೊನೆಗೆ ಇವರ ಅಣ್ಣನಿಗೆ ಯಾರು ಈ ಮನೆಯನ್ನು ಶಿಫಾರಸು ಮಾಡಿದ್ನೋ, ಅಂದರೆ ಈ ಮನೆ ಮಾಡಬಹುದು ಅಂತ ಹೇಳಿದ್ನೋ, ಆ ವ್ಯಕ್ತಿ ಧೈರ್ಯದಿಂದ ಕಂದೀಲಿನ ಬೆಳಕಿನಲ್ಲಿ ಅಲ್ಲಿ ಹೋಗಿ ನೋಡ್ತಾರೆ ನಡುಮನೆಯಲ್ಲಿ. ಇವರು ಜ್ವರದಿಂದ ನರಳ್ತಾ ಏನೇನೋ ಅಸ್ಪಷ್ಟವಾಗಿ ಪಾಪ ಮಾತಾಡ್ತಾರೆ. ಆದರೆ ಅವ್ರು ಮಾತಾಡಿದ್ದು ಇವ್ರು ಗ್ರಹಿಸ್ತಾರೆ. ಆದರೆ ಅವರಿಗೆ ಹೇಗೆ ಮನವರಿಕೆ ಆಗುತ್ತೆ ಅಂದರೆ, ಅಪ್ಪಾರಾಯ ಸಾಯೋಬೇಕಾದ್ರೆ ಹೀಗೆ ನೀರನ್ನು ಕೇಳಿದ್ದ, ಅವನು ಕೂಡ ಹೀಗೇ ನರಳ್ತಾ ಇದ್ದ, ಇವನ ದಾಹ ಇನ್ನೂ ಹಿಂಗಿಲ್ಲ ಅಂತೇಳ್ಬಿಟ್ಟು ಜಮಾಲ್ ಸಾಬಿ ಹತ್ರ ಕರ್ಕೊಂಡು ಬಂದರೆ ನಿನ್ನ ನೀರಿನ ದಾಹ ಹಿಂಗುತ್ತೆ ಇರು, ನಿನಗೆ ಸರಿಯಾದ ಪೆಟ್ಟನ್ನು ಅವನು ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಹೇಗಾಗುತ್ತಪ್ಪ ಅಂತಂದರೆ, ಜಮಾಲ್ ಸಾಬ ಈ ಭೂತಗಳಿಗೆ ಕೊಡೋ ಏಟುಗಳನ್ನು ನೆನೆದ್ರೇ ಎದೆ ನಡುಗೋ ಥರ ಇರುತ್ತೆ. ಲೇಖಕರಿಗೆ ಈಗ ತಾವು ಸೃಷ್ಟಿಸಿಕೊಂಡ ಅವಾಂತರದ ಬಗ್ಗೆ ಪಶ್ಚಾತ್ತಾಪ ಶುರುವಾಗುತ್ತೆ. ಏನು ಮಾಡೋದು ತೋಚೋದಿಲ್ಲ. ಜ್ವರದ ಒಂದು ನಿತ್ರಾಣ ಸ್ಥಿತಿಯಲ್ಲಿ ಹೊರಗಡೆ ಬಂದು ಎಲ್ಲವನ್ನು ವಿವರಿಸೋಕ್ಕೂ ಅವ್ರಿಗೆ ಸಾಧ್ಯ ಆಗ್ತಿಲ್ಲ. ಅಲ್ಲಿ ನೀರು ಕೇಳಿದ್ರೂ ಕೊಡೋರು ಯಾರೂ ಇರಲಿಲ್ಲ ಅಂತ ಅವರು ಆಗ ದೇವರನ್ನು ನೆನೆಯೋಕ್ಕೆ ಶುರು ಮಾಡ್ತಾರೆ. ಹೇಗೆಲ್ಲ ಅಂದರೆ, ತಾವು ಒಂದೊಂದು ಸಂಕಷ್ಟದ ಸಮಯದಲ್ಲಿ ನಾಸ್ತಿಕರೂ ಆಸ್ತಿಕರಾಗುವ ಹಾಗೆ, ಅಲ್ಲಿ ಕೆಲವೊಂದು ನಂಬಿಕೆಗಳಿಗೆ ನಮಗೆ ಆಧಾರ ಬೇಕು ಅಂತಿಲ್ಲ. ಒಮ್ಮೊಮ್ಮೆ ಎಷ್ಟೆಲ್ಲ ನಾವು ವೈಚಾರಿಕವಾಗಿ ಮಾತಾಡ್ತಾ ಇದ್ದವರು ಕೂಡ ಮನದ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಆಧಾರವನ್ನು, ಯಾರೋ ಒಂದು ಜೊತೆಯನ್ನು ನಾವು ನೆನೆಸ್ಕೊಳ್ತಿರ್ತೀವಿ ಅಲ್ವಾ. ಈಗ ದೇವರು ಅಥವಾ ಇನ್ಯಾವುದೋ ಒಂದು ಕಲ್ಪನೆ ಮನುಷ್ಯನಲ್ಲಿ ಇರೋದೇ ಹಾಗೆ. ನನ್ನಿಂದ ಮೇಲಿನ ಒಂದು ಶಕ್ತಿ ನನ್ನನ್ನು ಕಾಪಾಡಿಕೊಳ್ಳುತ್ತೆ ಅನ್ನೋದೇ ಏನೋ ಒಂದು ಸಕಾರಾತ್ಮಕತೆಯನ್ನು ಕೆಲವರ ಮನಸ್ಸಿನಲ್ಲಿ ತುಂಬ್ತಾ ಇರುತ್ತೆ. ಹಾಗಾಗಿ ಆ ಒಂದು ಬೆಂಬಲಕ್ಕಾಗಿ ದೇವರ ಕಲ್ಪನೆಯನ್ನು ಮತ್ತಷ್ಟು ಮನುಷ್ಯ ಗಟ್ಟಿಗೊಳಿಸ್ತಾ ಬಂದ ಅಂತ ಅನಿಸುತ್ತೆ. ಇಲ್ಲಿ ಹೀಗೆ ಲೇಖಕರ ಒಂದು ಚೇಷ್ಟೆ ಇಂತಹ ಅವಾಂತರವನ್ನು ಸೃಷ್ಟಿಬಿಡುತ್ತೆ. ಧೈರ್ಯವಂತನಾದ ಗುರುನಾಥರಾಯರೂ ಸಹ, ಅಂದರೆ ಇವರ ಅಣ್ಣನಿಗೆ ಈ ಮನೆಯನ್ನು ಹೇಳಿದವರು, ಮಾಡಿ ಅಂತ ಹೇಳಿದವರು, ಅವರು ಕೂಡ ಏನು ಮಾಡ್ತಾರೆ, ಇವನು ಖಂಡಿತ ಅಪ್ಪಾರಾಯನ ಭೂತವೇ ಅಂತ ನಿರ್ಣಯಿಸಿಬಿಡ್ತಾರೆ. ಈ ಎಲ್ಲ ಅವಾಂತರ ಅಲ್ಲಿ ನಡೀತಾ ಇರಬೇಕಾದ್ರೆ ಈ ದೆವ್ವದ ಮನೆಯನ್ನು ಬಾಡಿಗೆಗೆ ಪಡೆದ ಅಂತ ಟೀಕೆಗೆ ಒಳಗಾಗಿದ್ದ ಅಣ್ಣ ಅಲ್ಲಿಗೆ ಬರ್ತಾನೆ. ಎಲ್ಲರ ಒಂದು ವಿರೋಧವನ್ನು ಲೆಕ್ಕಿಸದೆ ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋದಾಗ ತಮ್ಮನನ್ನು ಸರಿ ಗುರ್ತಿಡಿಯೋಕೆ ಆಗೋದಿಲ್ಲ ಅಂದರೂ ಕೂಡ ಆ ಮಬ್ಬುಗತ್ತಲೆಯಲ್ಲಿ ಅವರಿಗೆ ಅರ್ಥ ಆಗುತ್ತೆ, ಭೂತವಲ್ಲ ಇವರು ಬಂದಿರೋದು ರಾಮು ಅಂತ. ಹಾಗೆ ಅವನ ಇದು ಹೇಗಾಗುತ್ತೆ ಅಂದರೆ, ಕೆಲವೊಮ್ಮೆ ಕಣ್ಣರಿಯದಿದ್ದರೂ ಕರುಳರಿಯದೆ ಅನ್ನೋ ಥರ, ಅಂದರೆ ಅವರ ತಮ್ಮನ ಗುರುತು ಅವ್ರಿಗೆ ಸಿಕ್ಕುತ್ತೆ. ಮತ್ತು ಎಲ್ಲರ ಅಜ್ಞಾನಕ್ಕೋಸ್ಕರ ಅವರು ಬೈತಾರೆ. ಒಂದು ವೇಳೆ ಜಮಾಲ್ ಸಾಬನನ್ನು ಕರೆಸಿ ಜ್ವರ ಬಂದಿರೋ ಈ ತಮ್ಮನನ್ನು ಹೊಡೆಸಿದ್ರೆ ಗತಿ ಏನಾಗ್ತಿತ್ತು ಅಂತ ನೊಂದುಕೊಳ್ತಾರೆ. ಈ ತಪ್ಪು ತಿಳುವಳಿಕೆ ಹಾಗೂ ಮಂಗಚೇಷ್ಟೆಯ ಅಂಗವಾಗಿ ನಡೆದ ಘಟನೆಗಳನ್ನು ನೆನೆದು ಅವರಿಗೆ ಪಶ್ಚಾತ್ತಾಪ ಆಗುತ್ತೆ ಲೇಖಕರಿಗೆ. ಈ ಎಲ್ಲ ಇದನ್ನು ನಾವು ಕೊನೆಗೂ ಕೂಡ ನೋಡಿ, ಆ ಹೆಂಡತಿ ಅವರ ಹತ್ತಿರ ಹೋದಾಗಲೂ ಕೂಡ ನಾನು ಅಪ್ಪಾರಾಯನ ಭೂತ ಅಲ್ಲ, ನಿನ್ನನ್ನು ಕಟ್ಟಿಕೊಂಡ ಭೂತ ನಾನು ಅಂತ ಹೇಳ್ತಾರೆ ಲೇಖಕರು. ಈ ಒಂದು ಹಾಸ್ಯ ಲೇಪನದ ಮೂಲಕ ಮುಂದುವರಿದಂತಹ ಕಥಾನಕ ಒಟ್ಟಾರೆ ತನ್ನ ವಿವರಗಳಲ್ಲಿ ಏನನ್ನು ಹೇಳ್ತಾ ಇದೆ ಅಂದರೆ, ನೀವು ಗಮನಿಸಬಹುದು ಹೇಗೆಲ್ಲ ಮನುಷ್ಯರ ಕಲ್ಪನೆಗಳು ಮತ್ತು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವು ಮೌಢ್ಯಗಳು ಇವೆಲ್ಲ ಬೆರೆತುಕೊಂಡು ಇರುವ ಸಂಗತಿಗಳನ್ನು ಇರುವ ಹಾಗೆ ನಾವು ಒಪ್ಕೊಳ್ಳೋಕ್ಕೆ ಕೆಲವೊಮ್ಮೆ ಸಾಧ್ಯ ಆಗೋದಿಲ್ಲ. ಆ ಯಾವುದೋ ಪೂರ್ವಾಗ್ರಹಗಳು, ಇನ್ಯಾವುದೋ ಮೌಢ್ಯದ
ನಂಬಿಕೆಗಳು ನಮ್ಮನ್ನು ತಡಿತಾ ಇರುತ್ತೆ. ಇರೋದನ್ನು ಇರೋ ಹಾಗೆ ನಾವು ಒಪ್ಕೊಳ್ಳೋದೇ ಇಲ್ಲ. ಮನುಷ್ಯನ ಸಾವು ಕೂಡ ಅತಿರಂಜಿತವಾದ ವಿವರವಾಗೋದೇ ಆಗ. ಮನುಷ್ಯನ ಸತ್ತ ಮೇಲೆ ಕೂಡ ನಾವು ಹೇಗೆ ಅಂದರೆ ನಮ್ಮಲ್ಲಿರೋ ಗುಣಗಳನ್ನು ಬೇರೆಯವರಿಗೆ ಆರೋಪಿಸ್ತಾ ಇರ್ತೀವಿ. ಅದು ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಹಾಗೆ ಅಲ್ವಾ? ಮನುಷ್ಯರಿಗೆ ತೀರದ ಬಯಕೆಗಳು, ಬದುಕಿನ ಉದ್ದಕ್ಕೂ ಅವರು ಆಸೆಗಳಿಗೋಸ್ಕರ ಒದ್ದಾಡ್ತಾ ಇರ್ತಾರೆ. ಈ ಆಸೆಗಳಲ್ಲಿ ಒದ್ದಾಡ್ತಾನೆ ಒಮ್ಮೆ ಸಾವು ಅನ್ನುವಂತಹ ಒಂದು ಕಠೋರತೆ ಎದುರಾದಾಗ ಏನು ತೃಪ್ತಿ ಇರುತ್ತೋ ಇರಲ್ವೋ ಒಟ್ಟು ಹೊರಟು ಬಿಡ್ತಾರೆ. ಉಳಿದವರೆಲ್ಲರೂ ಕೂಡ ಈ ಮಾತಾಡ್ಕೊಳ್ತಾರೆ, ಇವನು ಹೇಗೋ ತೃಪ್ತಿಯಿಂದ ಬದುಕಿದ್ದ, ಅಥವಾ ಇವನು ಅತೃಪ್ತನಾಗಿದ್ದರೆ ಅವನ ಆತ್ಮ ಯಾವತ್ತಿಗೂ ಶಾಂತಿಸೋದಿಲ್ಲ, ಇಲ್ಲೇ ಇರ್ತಾನೆ ಅನ್ನೋಂಥ ಒಂದು ಕಲ್ಪನೆಯನ್ನು ಕಟ್ಕೊಂಡು ಅದಕ್ಕೊಂದಷ್ಟು ನಂಬಿಕೆಗಳನ್ನು ಪೋಣಿಸ್ಕೊಂಡು ಏನೇನೆಲ್ಲ ಆಗೋಗುತ್ತೆ. ಏನೋ ಒಂದು ಸಾವಿನ ಸುತ್ತ ಹಲವು ಕತೆಗಳು ಹುಟ್ಕೊಂಡ್ಬಿಡುತ್ತೆ. ಹೀಗೆ ಹುಟ್ಟಿಕೊಂಡಂತಹ ಕತೆಗಳಿಗೆ ಕೋಡು ಮೂಡುವ ಹಾಗೆ, ಮೌಢ್ಯವು ಅದರ ಕಾಲುಗಳು ಗಟ್ಟಿಯಾಗುವ ಹಾಗೆ ಇದ್ದಂತಹ ಸನ್ನಿವೇಶದಲ್ಲಿ ವಾಸ್ತವ ಏನು ಅನ್ನೋದು ಅರಿವಾಗುತ್ತೆ. ಈ ಮೂಲಕ ನಮಗೆ ಹೇಗಾಗತ್ತಪ್ಪ ಅಂತಂದರೆ, ಈ ಒಂದು ಹಾಸ್ಯಭರಿತವಾದಂತಹ ಅಭಿವ್ಯಕ್ತಿ ಬದುಕಿನ ಕಲ್ಪನೆ, ವಾಸ್ತವಗಳ ಒಂದು ನವಿರಾದಂತಹ ಒಂದು ಹೆಣಿಗೆಯನ್ನು ನಮ್ಮ ಮುಂದೆ ಇಡುತ್ತೆ. ಈ ಎಲ್ಲ ನೋಡಿ, ಸಾವನ್ನು ಮತ್ತು ಸಾವಿನಾಚೆಗೆ ಇರುವಂತಹ ಕಲ್ಪನೆಯನ್ನು ವಸ್ತುವಾಗಿ ಉಳ್ಳಂತಹ ಕೆಲವು ಕಥೆಗಳು ಕನ್ನಡದಲ್ಲಿದೆ. ನೀವು ಈ ಶವದ ಮನೆ ಕಥೆಯನ್ನು ಗಮನಿಸಿದ್ರೆ, ದೇವರ ಹೆಣ ಕಥೆಯನ್ನು ಗಮನಿಸಿದ್ರೆ ಅಲ್ಲಿ ಪ್ರಖರವಾದ ವೈಚಾರಿಕತೆ ಇದೆ. ನಮ್ಮ ನಂಬಿಕೆಗಳ ಆಚೆಗೆ ಇರುವಂತಹ ಒಂದು ಕಟು ವಾಸ್ತವವನ್ನು ಆ ಕಥೆಗಳು ನಮಗೆ ಪರಿಚಯಿಸುತ್ತೆ. ಆದರೆ ರಾವ್ ಬಹದ್ದೂರ್ ಅವರ ಈ ಅಭಿವ್ಯಕ್ತಿ ಬಹಳ ವಿಶಿಷ್ಟ. ಯಾಕೆಂದರೆ ಶುರುವಿನಿಂದ ಕೊನೆಯವರೆಗೆ ಅದು ಹಾಸ್ಯದ ಎಳೆಗಳಲ್ಲೇ ತೆರೆದುಕೊಳ್ತಾ ಹೋಗುತ್ತೆ. ಮೂಢನಂಬಿಕೆಗಳನ್ನು ನಂಬಿದರೆ ಆಗುವ ಅವಾಂತರಗಳ ಬಗ್ಗೆನೂ ಅದು ಒಮ್ಮೆ ನಮ್ಮನ್ನು ಕಣ್ಣು ತೆರೆಯುವಂತೆ ಮಾಡುತ್ತೆ. ಹಾಗೆ ಎಂತಹ ವಿಷಮ ಸ್ಥಿತಿಯನ್ನೂ ಕೂಡ ತಮಾಷೆಯಾಗಿ ಚಿತ್ರಿಸುವಂತಹ ಈ ಒಂದು ಲೇಖಕರ ಶೈಲಿ ಕೂಡ ನಮ್ಮ ಗಮನವನ್ನು ಸೆಳೆಯುತ್ತೆ. ಇದು ಒಟ್ಟಾರೆಯಾಗಿ ದೆವ್ವದ ಮನೆ ಹೇಗೆ ನಮ್ಮ ಮೌಢ್ಯ ಮತ್ತು ಕಲ್ಪನೆಗಳಿಗೆ ರೆಕ್ಕೆಗಳು ಕಟ್ಟೋ ಹಾಗೆ ವಾಸ್ತವದ ಘಟನೆಗಳು ಏನಾದ್ರೂ ನಡೆದು ಬಿಟ್ಟರೆ ಅದೇ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿಸಿಬಿಡ್ಬೋದು. ಹಾಗೇನೆ ಅಲ್ವಾ, ಕೆಲವು ಮನೆಗಳು, ವ್ಯಕ್ತಿಗಳು, ವಸ್ತುಗಳ ಬಗ್ಗೆ ಸ್ವಲ್ಪ ನಿಗೂಢ ಅನಿಸಿದ್ರೂ ಸಾಕು, ನಾವು ಅದನ್ನು ಪರೀಕ್ಷಿಸುವ ಗೋಜಿಗೆ ಹೋಗದೆ, ಯಾವ ವಿಚಾರವನ್ನೂ ಮಾಡದೆ ಇಂತಹ ಒಂದು ಮೂಢತ್ವವನ್ನು ಅಥವಾ ಅಂಧನಂಬಿಕೆಗಳನ್ನು ನಾವು ನಂಬಿ ಸುತ್ತ ಇರುವವರೆಗೂ ಹರಡುವಂತಹ ಕೆಲಸಕ್ಕೆ ಕೈ ಹಾಕಿಬಿಡ್ತೇವೆ. ನಿಜವಾಗಿಯೂ ಅದನ್ನು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪರೀಕ್ಷಿಸಿ ನೋಡಿದಾಗ ನಮಗೆ ಇರುವ ವಾಸ್ತವವನ್ನು ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ನವಿರಾದ ಶೈಲಿಯ ಬರಹ ನಮ್ಮ ಓದುವ ಒಂದು ಅಭ್ಯಾಸವನ್ನು ಹೆಚ್ಚಿಸುತ್ತೆ. ಇಂತಹ ಬರವಣಿಗೆಗಳು ಕನ್ನಡದ ಅನೇಕ ಕತೆಗಳನ್ನು ಓದುವ ರೀತಿ ಪ್ರೇರೇಪಿಸಬಲ್ಲವೂ ಕೂಡ. ಏಕೆಂದರೆ ಆ ಶೈಲಿಯೇ ನಮ್ಮನ್ನು ಹಾಗೆ ಆಕರ್ಷಿಸುತ್ತೆ. ಶೀರ್ಷಿಕೆಯಿಂದ ವಸ್ತು ವಿವರಗಳನ್ನು ಕಟ್ಟಿಕೊಡುವ ಬಗ್ಗೆ ಕೂಡ ನಮಗೆ ಗಮನ ಸೆಳೆಯುತ್ತೆ. ಈ ಸಂಬಂಧದ ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತು ಒಂದು ನಿಮಗೆ ನೋಟ್ಸ್ ಮಾದರಿಯಲ್ಲಿ ಇರುವಂತಹ ಅಂಶಗಳನ್ನು ಗಮನಿಸಿ. ಧನ್ಯವಾದಗಳು.